ಸ್ಪಂದನ ಹೊರಗಡೆ ಬರಬೇಕಿತ್ತು ಅಂತ ಒಂದಷ್ಟು ವಾರಗಳಿಂದನೇ ಹೇಳಿರುವಂಥದ್ದು. ವೀಕ್ಷಕರೆಲ್ಲ ಕಮೆಂಟ್ ಮಾಡ್ತಾ ಇದ್ರು ಪೋಸ್ಟ್ಗಳಲ್ಲೆಲ್ಲ ನೋಡುವಾಗ, ಸ್ಪಂದನ ಹೊರಗೆ ಬರಬೇಕಿತ್ತು ಮೊದಲೇ ಅಂತ. ಬಟ್ ಆದರೂ ಅವರು 13 ವಾರಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ರು. ಏನು ಅನ್ಸುತ್ತೆ ನಿಮಗೆ? ಅಂದರೆ ನಾವು ಸ್ಪಂದನ ನನ್ನ ಟಾಸ್ಕ್ ವಿಚಾರದಲ್ಲೋ ಇನ್ಯಾವುದೋ ವಿಚಾರದಲ್ಲೂ ಕಾಣಿಸೇ ಇಲ್ಲ. ಎಲ್ಲೋ ಒಂದೆರಡು ಕಡೆ ಮಾತಾಡಿದ್ಬಿಟ್ರೆ ಸ್ಪಂದನ ಕಾಣಿಸಿಲ್ಲ. ಹೌದು, ಅಂದ್ರೆ ಯಾಕದಾರ ನನಗೂ ಪ್ರಶ್ನೆ ಐತಿರದ. ಹೌದ್ರಿ, ಒಂದು ಟಾಸ್ಕ್ ಕಡೆಯಾರ ಪ್ರೂವ್ ಮಾಡ್ಕೊಂಡಾರು ಅಥವಾ ಅಡುಗೆ ಮಾಡಲ್ಲ ಅನ್ಸುತ್ತೆ. ಅಡುಗೆನೂ ಮಾಡಲ್ರಿ. ಪಾತ್ರೆ ತೊಳಿ ಅಂದ್ರೂ ಒಂದೆರಡು ಪಾತ್ರೆ ಇದ್ರು ಅದನ್ನು ಪಾಲಾಯಿಸಿ ತೊಳಿದ, ಅದನ್ನ ಯಾಕೆ ಮಾಡಲಿ ಅನ್ನೋದು ಇರ್ತೈತಿ. ಯಾಕಂದ್ರೆ ನಮ್ಮ ಮನೆ ಅಂದರೆ ಒಂದೆರಡು ಪಾತ್ರೆ ಹೆಚ್ಚು ಬಿದ್ದಿರ್ತಾವೆ, ಯಾರೋ ಮಾಡಲ್ದವ್ರು ಇರ್ತಾರೆ. ಸ್ವಲ್ಪ ಕನ್ವಿನ್ಸ್ ಆಗಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿರ್ತೈತಿ ಅಂಥ ಟೈಮ್ದಾಗ. ಮತ್ತು ಅವ್ರು ಏನು ನೋಡಿ ಜನ ಉಳಿಸ್ಕೊಂಡೈತಿ, ಅವ್ರಿಗೆ ಹೆಂಗೆ ಓಟ್ ಮಾಡ್ಯಾರು, ಯಾವ ರೀತಿ ಓಟ್ ಮಾಡ್ಯಾರು. ನನಗಿಂತ ಫ್ಯಾನ್ಸ್ ಪೇಜ್ ಹೆಚ್ಚೈತೆ. ನನಗೊಂದು ಕುತೂಹಲ ಕಾಡಕೈತಿ ನನಗೆ. ಹೌದಾ, ನಾನು ಅವ್ರ ಆ್ಯಕ್ಟರ್ ಬಿಡು, ನಾವು ಸಿಂಗರ, ಅವ್ರಿಗೆ ನನಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ಆ್ಯಕ್ಟರ್ ಬೇರೆ, ಸಿಂಗರೇ ಬೇರೆ. ಅವ್ರು ಆ್ಯಕ್ಟಿಂಗ್ ಮಾಡ್ದಂಗೆ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕಾಗೋದಿಲ್ಲ. ನಾನು ಸಾಂಗ್ ಆಡ್ದಂಗೆ ಅವ್ರಿಗೆ ಹಾಡೋಕ್ಕಾಗೋಲ್ಲ. ಅವ್ರು ಯಾವ ರೀತಿ ಉಳ್ಕೊಂಡ್ರು, ಹೆಂಗೆ ಉಳ್ಕೊಂಡ್ರು, ಎದರಿಂದ ಉಳ್ಕೊಂಡ್ರು, ಅವ್ರು ಏನು ನೋಡಿ ಉಳಿಸ್ಕೊಂಡ್ರು, ನನಗಿನ್ನೂ ಅದು ಪ್ರಶ್ನೆ ಐತಿ. ನಾ ಯಾಕೆ ಹೊರಗೆ ಬನ್ನಿ, ನಂದು ಇಷ್ಟು ಫ್ಯಾನ್ಸ್ ಫಾಲೋ ಕ್ರೇಜ್ ಇದ್ರು, ಇಷ್ಟು ಸಪೋರ್ಟರ್ ಹತ್ತಕ್ಕಾಗಲಿ, ಪ್ರತಿಯೊಬ್ಬರು ವೋಟಿಂಗ್ ಮಾಡ್ಬೇಕಾದ್ರೆ ಒಬ್ಬರು ವಿಡಿಯೋ ಮಾಡ್ಯಾರ ಒಂದೊಂದು. ಆ ವಿಡಿಯೋ ನೋಡೋ ಗಾಬರಿ ಆಗಿದ್ದನ್ನು. ಅವ್ರು ವೋಟಿಂಗ್ ಯಾವ ಮಟ್ಟಿಗೆ ಮಾಡಿರ್ಬೇಕು, ನಾನು ವೋಟಿಂಗ ಅವ್ರು ಒಂದೊಂದು ಮಾತು ಕೇಳ್ಬೇಕಾರೆ ನಾನು ಯಾವ ಮಟ್ಟಿಗೆ ವೋಟಿಂಗ್ ಮಾಡಿರಬೇಕು. ನಾನು ಒಬ್ಬನಾತ ಮಾಡಿಲ್ಲ, ನಾನು ಉತ್ತರ ಕರ್ನಾಟಕ ಟೋಟಲಾಗಿ ಮಾಡ್ಯಾರ್ರೆ, ಅದನ್ನು ಯಾವ ರೀತಿ ಮಾಡಿರಬೇಕು ಅದನ್ನು ಪ್ರಶ್ನೆ.